ಸಮಾಜದ ಬಂಧುಗಳಲ್ಲಿ ನನ್ನ ನಮಸ್ಕಾರ. ನಿಮಗೆಲ್ಲ ಗೊತ್ತಿರುವ ಹಾಗೆ ಉತ್ತರ ಕರ್ನಾಟಕದ ದಕ್ಷಿಣ ಕಾಶಿ ಅಂತಲೇ ಹೆಸರಾಗಿರ್ತಕ್ಕಂಥ ತಿಂಥಣಿ ಶ್ರೀ ಜಗದ್ಗುರು ಮೌನೇಶ್ವರರ ಜಾತ್ರಾ ಮಹೋತ್ಸವ 28ನೇ ತಾರೀಕಿಂದ ಫೆಬ್ರವರಿ 2ನೇ ತಾರೀಕುವರೆಗೂ ಕೂಡ ನಡೆಯುತ್ತೆ. ಇದು ಬಹಳ ಮಹತ್ವವಾದಂಥ ಒಂದು ಶಕ್ತಿಪೀಠ. ತಿಂಥಣಿ ಮೌನೇಶ್ವರರು ಮಾಡಿದಂಥ ಪವಾಡಗಳು ಮತ್ತು ಅವರು ಸಮಾಜಕ್ಕೆ ಕೊಟ್ಟಂಥ ಅನೇಕ ಸಂದೇಶಗಳು, ಅವರು ಸಮಾಜವನ್ನು ಒಗ್ಗೂಡಿಸೋದರಲ್ಲಿ ಅವರು ಹೇಳಿರೋ ಮಾತುಗಳು ಒಂದು ರೀತಿಯಲ್ಲಿ ಕಾಲಜ್ಞಾನವಾಗಿ ಅವರು ಹೇಳಿದಂಥ ಪ್ರತಿಯೊಂದು ಮಾತು ಕೂಡ ಇವತ್ತಿಗೂ ಹಾಗೆ ನಡ್ಕೊಂಡು ಬರ್ತಾಯಿದೆ. ನಮ್ಮ ಸಮಾಜವನ್ನು ಅವರು ಗಟ್ಟಿ ಮಾಡೋದಕ್ಕೋಸ್ಕರ ಹೇಳಿರುವಂಥ ಮಾತುಗಳಲ್ಲಿ ಇರ್ತಕ್ಕಂಥ ಆ ಅರ್ಥವನ್ನು ನಾವೇನಾದರೂ ಅರ್ಥ ಮಾಡಿಕೊಂಡ್ರೆ ಜಗತ್ತಿಗೆ ದೊಡ್ಡವರಾಗಿ ಹೋಗ್ತೀವಿ ನಾವು. ಮತ್ತು ಅವರು ಒಡೆದೋದಂಥ ನಮ್ಮ ಸಮಾಜದ ಈ 5 ಕಸಬು ಮಾಡುವಂಥ ಪಾಂಚಾಳ್ರ ವಿಚಾರದಲ್ಲಿ ತೆಗೆದುಕೊಂಡು ಅವರು ಕೊಟ್ಟಂಥ ನಿರ್ಣಯಗಳು ಕೂಡ ಇವತ್ತಿಗೂ ಕೂಡ ಎಲ್ರಿಗೂ ಮಾದರಿಯಾಗಿದೆ. ಆದರೂ ಅವರ ಪ್ರೀತಿ ಏನಪ್ಪ ಅಂತ ಹೇಳಿದ್ರೆ, ಜಗತ್ತಿನಲ್ಲಿ, ದೇಶದಲ್ಲಿ, ನಾಡಿನಲ್ಲಿ ವಿಶ್ವಕರ್ಮರು ಅಂತ ಅನಿಸ್ಕೊಂಡಿರ್ತಕ್ಕಂಥ ನಾವು 5 ಜನ, ಮನು, ಮಯ್ಯ, ತೊಷ್ಟ, ಶಿಲ್ಪಿ, ವಿಶ್ವಜ್ಞ, ಈ ಪಾಂಚಾಳರು ಒಂದಾಗಿ ಒಂದೇ ದಾರಿನಲ್ಲಿ ಹೋಗಬೇಕು ಅನ್ನೋದೇ ಅಂಥ ಮಹಾನ್ ಪವಾಡ ಪುರುಷ ವಿಶ್ವಕರ್ಮ ಸಮಾಜದಿಂದ ಬಂದು ಇವತ್ತು ಇಡೀ ನಾಡಿಗೆ ದಾರಿದೀಪ ಆಗಿ ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥ ಅನೇಕ ಪವಾಡ ಪುರುಷರಿಗೆ ಗುರುವಾಗಿ ಇವತ್ತು ನಮ್ಮ ಸಮಾಜಕ್ಕೆ ಆರಾಧ್ಯ ದೈವವಾಗಿದ್ದಾರೆ. ಅವರ ದರ್ಶನವನ್ನು ಮಾಡಬೇಕು ಅನ್ನೋಂಥ ಆಸೆ ನನಗೆ ಮೊದಲಿನಿಂದನೂ ಇತ್ತು. ಅದಕ್ಕೆ ಸೋಮವಾರ ಫೆಬ್ರವರಿ 2ನೇ ತಾರೀಕು ನಾನು ಲಿಂಗಸೂರಿಗೆ ಬಂದು ಅಲ್ಲಿಂದ ತಿಂಥಣಿಗೆ ಬಂದು ದರ್ಶನ ಮಾಡಿ 12 ಗಂಟೆಗೆ ವಾಪಸ್ ಆಗ್ತೇನೆ. ತಾವೆಲ್ಲರೂ ಹೆಚ್ಚು ಉತ್ಸಾಹದಿಂದ ಸಮಾಜವನ್ನು ಸಂಘಟನೆಗೆ ತಗೊಂಡು ಹೋಗುವಂಥ ಶಕ್ತಿ ಆ ಮೌನೇಶ್ವರ ನಮಗೆಲ್ಲ ಕೊಡಲಿ ಅನ್ನುವಂಥ ಏಕೈಕ ಗುರಿಯಿಂದ ಮಹಾಸಭಾದ ಮತ್ತು ನಮ್ಮ ಸಮಾಜದ ಎಲ್ಲ ಸಂಘಟನೆಗಳು, ಮುಂಚೂಣಿಯಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳು ಎಲ್ಲರೂ ಕೂಡ ಒಂದು ಸಾರಿ ಹೋಗಿ ದರ್ಶನ ಮಾಡಿ ಆ ಮಹಾನುಭಾವನ ಆಶೀರ್ವಾದ ತಗೋಬೇಕು ಅಂತ ನಾನು ಮನವಿ ಮಾಡ್ತೇನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.